ನಮಸ್ತೆ. ಶ್ರೀ ಪರಂಜ್ಯೋತಿ ಕಲ್ಕಿಯವರ ಪವಾಡ. ನಾನು ಭುವನೇಶ್ವರದ ಬರ್ಷಾ ಬಿಸ್ವಾಲ್. ಶ್ರೀ ಪರಂಜ್ಯೋತಿ ಅಮ್ಮ ಭಗವಾನರ ದಿವ್ಯ ಅನುಗ್ರಹದಿಂದ ನನಗೆ ಲಭಿಸಿದ ಈ ಪವಾಡವನ್ನು ಹಂಚಿಕೊಳ್ಳಲು ಅತ್ಯಂತ ಧನ್ಯಳಾಗಿದ್ದೇನೆ. ಜೂನ್ 2020ರಲ್ಲಿ ಪ್ರತಿ ವರ್ಷದಂತೆ ನಾನು ಶಕ್ತಿಶಾಲಿಯಾದ ಸಹಸ್ರನಾಮ ಹೋಮದಲ್ಲಿ ಕೋವಿಡ್ ಮಹಾಮಾರಿಯ ಕಾರಣದಿಂದಾಗಿ ಆನ್ಲೈನ್ ಮೂಲಕ ಭಾಗವಹಿಸಿದೆ. 1 ವರ್ಷಕ್ಕೂ ಹೆಚ್ಚು ಕಾಲದಿಂದ ನನ್ನ ಅಗತ್ಯಗಳಿಗೆ ಹೊಂದಿಕೆಯಾಗುವ ಫ್ಲ್ಯಾಟ್ಗಾಗಿ ಹುಡುಕುತ್ತಿದ್ದೆ. ಕೆಲವು ನಮ್ಮ ಬಡ್ಜೆಟ್ ಮೀರಿದ್ದವು, ಇನ್ನು ಕೆಲವು ನಮ್ಮ ನಿಜವಾದ ಅವಶ್ಯಕತೆಗಳಿಗೆ ತಕ್ಕಂತೆ ಇರುತ್ತಿರಲಿಲ್ಲ. ಹೋಮದ ಸಮಯದಲ್ಲಿ ಹೃದಯಪೂರ್ವಕ ಹಂಬಲದಿಂದ ನಾನು ಶ್ರೀ ಅಮ್ಮ ಭಗವಾನರ ಪಾದ ಪದ್ಮಗಳಲ್ಲಿ ಪೂರ್ಣ ಶರಣಾಗತಳಾಗಿ ಇಚ್ಛಿಸಿದ ಫ್ಲ್ಯಾಟ್ಗಾಗಿ ಪ್ರಾರ್ಥಿಸಿದೆ. 3 ಕೊಠಡಿಗಳ ಫ್ಲ್ಯಾಟ್ ಬೇಕೆಂಬುದು ನನ್ನ ಸ್ಪಷ್ಟ ಪ್ರಾರ್ಥನೆಯಾಗಿತ್ತು. ಅದರಲ್ಲೂ ಒಂದು ಬಾಲ್ಕನಿ ಪೂರ್ವಮುಖವಾಗಿ, ಇನ್ನೊಂದು ದಕ್ಷಿಣ ಮುಖವಾಗಿ ಇರಬೇಕು. ಹಾಗಾಗಿ ಸೂರ್ಯನ ಬೆಳಕು ಮತ್ತು ತಾಜಾ ಗಾಳಿಯನ್ನು ಅನುಭವಿಸಬೇಕೆನ್ನುವುದು ನನ್ನ ಬಯಕೆಯಾಗಿತ್ತು. ಫ್ಲ್ಯಾಟ್ ನನ್ನ ಕಚೇರಿಯ ಸಮೀಪದಲ್ಲಿರಬೇಕು, ನನ್ನ ಸೀಮಿತ ಬಡ್ಜೆಟ್ನೊಳಗಿರಬೇಕು ಎಂದು ಬಯಸಿದ್ದೆ. ಹೋಮದ ಸಂದರ್ಭದಲ್ಲಿ ನಾನು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರು ಈ ಪರಿಪೂರ್ಣ ಫ್ಲ್ಯಾಟನ್ನು ಈಗಾಗಲೇ ನನಗೆ ಉಡುಗೊರೆಯಾಗಿ ನೀಡಿರುವ ಭಾವದೊಂದಿಗೆ ಅದನ್ನು 3 ಆಯಾಮಗಳಲ್ಲಿ ದೃಶ್ಯೀಕರಿಸಿಕೊಂಡು ಆಳವಾದ ಸಂಕಲ್ಪವನ್ನು ಮಾಡಿದೆ. ಅದು ಈಗಾಗಲೇ ನನಗೆ ದೊರೆತಂತೆ ಭಾವಿಸಿ ಹೃತ್ಪೂರ್ವಕ ಕೃತಜ್ಞತೆಯೊಂದಿಗೆ ನಾನು ದೈವಕ್ಕೆ ಧನ್ಯವಾದಗಳನ್ನು ಅರ್ಪಿಸಿದೆ. ಸಹಸ್ರನಾಮ ಹೋಮದ ಕೇವಲ 6 ದಿನಗಳೊಳಗೆ ಅಚ್ಚರಿಗೊಳಿಸುವಂತೆ ನನ್ನ ಪ್ರಾರ್ಥನೆಯ ಪ್ರತಿಯೊಂದು ವಿವರಕ್ಕೂ ತಕ್ಕಂತಹ ನಾನು ದೃಶ್ಯೀಕರಿಸಿದಂತೆಯೇ ಫ್ಲ್ಯಾಟ್ ಒಂದು ನನಗೆ ದೊರೆಯಿತು. ನಾನು ಬಯಸಿದ ಎಲ್ಲ ಲಕ್ಷಣಗಳೂ ಅದರಲ್ಲಿದ್ದವು. ಆಶ್ಚರ್ಯಕರವಾಗಿ ಅದು ನಾನು ಪ್ರಾರ್ಥಿಸಿದ ಬಡ್ಜೆಟ್ನಲ್ಲೇ ಲಭ್ಯವಿತ್ತು. ಇದು ದೈವಾನುಗ್ರಹವಲ್ಲದೆ ಬೇರೇನೂ ಅಲ್ಲ. ಇದು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ದಯೆಯ ಶಕ್ತಿಶಾಲಿ ಸಾಕ್ಷಿಯಾಗಿದೆ. ಈ ಪವಾಡಕ್ಕಾಗಿ ಹಾಗೂ ನನ್ನ ಜೀವನದಲ್ಲಿ ನಿರಂತರವಾಗಿ ಹರಿಯುತ್ತಿರುವ ಸಮೃದ್ಧ ಅನುಗ್ರಹಕ್ಕಾಗಿ ಅನಂತಾನಂತ ಧನ್ಯವಾದಗಳೊಂದಿಗೆ ನಾನು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ನನ್ನ ವಿನಮ್ರ ಪ್ರಣಾಮಗಳನ್ನು ಅರ್ಪಿಸುತ್ತೇನೆ. ಸದಾ ನಾನು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ದಿವ್ಯ ಪಾದ ಪದ್ಮಗಳಲ್ಲಿ ಎಂದೆಂದಿಗೂ ಇರಲು ಬಯಸುತ್ತೇನೆ.